ವಿದ್ಯಾರ್ಥಿಗಳೇ, ಇಂದು ಕನ್ನಡ ಮಹಾಕಾವ್ಯಗಳು ಪತ್ರಿಕೆಯ ಘಟಕ 4 ಆಧುನಿಕ ಸಾಹಿತ್ಯ ಸಂದರ್ಭದಲ್ಲಿ ಮಹಾಕಾವ್ಯಗಳ ಪ್ರಸ್ತುತತೆಯನ್ನು ಕುರಿತು ಇಂದು ತಿಳಿಯೋಣ. ಆಧುನಿಕ ಕಾಲದಲ್ಲಿ ಮಹಾಕಾವ್ಯ ರಚನೆ ತನ್ನ ಪ್ರಾಧಾನ್ಯತೆಯನ್ನ ಕಳೆದುಕೊಂಡು ವಿಪುಲವಾಗಿದೆ ಎಂಬ ಅಭಿಪ್ರಾಯವನ್ನ ಕೆಲ ವಿದ್ವಾಂಸರು ಮಂಡಿಸಿದ್ದಾರೆ. ಅದಕ್ಕೆ ಅವರು ನೀಡುವ ಕಾರಣಗಳು ಏನಂದ್ರೆ, ಆಧುನಿಕ ಕಾಲದಲ್ಲಿ ಮಹಾಕಾವ್ಯಗಳ ಬದಲು ಅನೇಕ ಸಾಹಿತ್ಯ ಪ್ರಕಾರಗಳನ್ನು ನಾವು ಕಂಡುಕೊಂಡಿರುವುದರಿಂದ, ಅನೇಕ ಮಹಾಕಾವ್ಯಗಳ ಬೇರೆ ಬೇರೆ ಪ್ರಕಾರಗಳನ್ನು ನಾವು ಕಂಡುಕೊಂಡಿದ್ರಿಂದ ಮಹಾಕಾವ್ಯ ಒಂದೇ ಸಾಹಿತ್ಯದ ಒಂದು ನಿಜವಾದ ಅಭಿವ್ಯಕ್ತಿ ಅಂತ ನಾವು ತಿಳಿಬೇಕಾಗಿಲ್ಲ. ಮಹಾಕಾವ್ಯ ಬರದೆ ಮಹಾಕವಿಯೂ ಆಗ್ಬೇಕಾಗಿಲ್ಲ. ಈ ಮಹತ್ವ ಅನ್ನೋದೇನಿದೆಯಲ್ಲ, ಇದು ಉದಾತ್ತ ವ್ಯಕ್ತಿಯಲ್ಲಿ ಮಾತ್ರ ಅಲ್ಲ, ಸಾಮಾನ್ಯ ವ್ಯಕ್ತಿಯಲ್ಲೂ ಉಂಟು ಎಂಬ ಒಂದು ವಾದವನ್ನು ಮಂಡಿಸಲಾಗಿದೆ. ಈ ವಾದ ಸರಿ, ಆದರೆ ಈ ಕಾರಣಕ್ಕಾಗಿ ನಾವು ಮಹಾಕಾವ್ಯ ರಚನೆಯೇ ತನ್ನ ಪ್ರಾಧಾನ್ಯತೆಯನ್ನು ಕಳ್ಕೊಂಡು ಅಪ್ರಸ್ತುತವಾಗಿದೆ ಎಂದು ಭಾವಿಸ್ಬೇಕಾಗಿಲ್ಲ. ಯಾಕಂದ್ರೆ ಇವತ್ತು ಸಾಹಿತ್ಯದ ವಸ್ತುವಿನ ಬಗೆಗಿನ ದೃಷ್ಟಿ ಬದಲಾಗಿದೆ. ಮಹಾಕಾವ್ಯದಲ್ಲಿ ಅಂತೆ ಉದಾತ್ತ ವಸ್ತು, ಉನ್ನತ ವಂಶಜರು, ರಾಜಾಧಿರಾಜರು, ಮಹಾವೀರರನ್ನು ಕುರಿತು ಕಾವ್ಯ ಬರೆಯಬೇಕೆಂಬ ಧೋರಣೆ ತನ್ನ ಪ್ರಾಮುಖ್ಯತೆಯನ್ನು ಕಳ್ಕೊಂಡಿದೆ. ಮಹತ್ವ ಅನ್ನೋದು ಸಮಾಜದ ಸಾಮಾನ್ಯ ವ್ಯಕ್ತಿಗಳಲ್ಲೂ ಕಾಣಸಿಗುತ್ತೆ. ರೊಮ್ಯಾಂಟಿಕ್ ಯುಗದ ಕವಿಗಳು ಸಾಮಾನ್ಯ ಜೀವನ ಮತ್ತು ವ್ಯಕ್ತಿಗಳನ್ನ ತಮ್ಮ ಕಾವ್ಯದ ವಸ್ತುಗಳನ್ನಾಗಿ ಅವರು ಮಾಡಿಕೊಂಡು ರಚನೆ ಮಾಡಿದ್ದಾರೆ. ಅಂದ್ರೆ ಸಾಮಾನ್ಯ ಜೀವನದಿಂದ ಬೃಹತ್ ಕೃತಿಗಳನ್ನ ರಚಿಸಲು ಸಾಧ್ಯವಿದೆ ಅನ್ನೋದನ್ನ ನಾವೆಲ್ಲರೂ ಒಪ್ಪಿಕೊಳ್ಬೇಕು. ಸಾಮಾನ್ಯ ಮನುಷ್ಯನ ಮಹಾಕಾವ್ಯ ಎಂದು ಕರೆಯಲ್ಪಡುವ ಕಾದಂಬರಿಗಳು ಸಹ ಮಹಾಕಾವ್ಯಗಳಿಗೆ ಗಾತ್ರ ಮತ್ತು ಸತ್ವದಲ್ಲಿ ಸಮಾನವಾಗಿ ರಚಿತವಾಗಿರುವುದನ್ನು ಕೂಡ ನಾವು ಕಾಣ್ತೇವೆ. ಆಧುನಿಕ ಕಾಲದಲ್ಲಿ ಮಹಾಕಾವ್ಯ ರಚನೆ ಸಾಧ್ಯವಿಲ್ಲವೇ? ಅದು ತನ್ನ ಪ್ರಾಧಾನ್ಯತೆಯನ್ನು ಕಳೆದುಕೊಂಡಿದೆಯೇ ಎಂಬುದನ್ನ ವಿಚಾರ ಮಾಡೋದಾದ್ರೆ, ಪ್ರತಿಯೊಂದು ಕಾಲವು ತನ್ನ ಯುಗ ಧರ್ಮವನ್ನ ಅಂದಂದಿನ ಸಾಹಿತ್ಯಾಭಿವ್ಯಕ್ತಿಯಲ್ಲಿ ಅದು ಪ್ರಕಟಗೊಳ್ಳುತ್ತೆ. ಹಿಂದೆ ಮಹಾಕಾವ್ಯ ಒಂದೇ ಯುಗ ಧರ್ಮವನ್ನ ಪ್ರಕಟ ಮಾಡಲಿಕ್ಕಿರುವ ಮಾಧ್ಯಮವಾಗಿತ್ತು. ಪ್ರಸ್ತುತ ಈ ನಿಲುವಿನಲ್ಲಿ ಬದಲಾವಣೆಯಾಗಿದೆ. ಅಂದ್ರೆ ಮಹಾಕಾವ್ಯ ಒಂದೇ ಅಲ್ಲದೆ ಉಳಿದ ಸಾಹಿತ್ಯ ಪ್ರಕಾರಗಳನ್ನು ನಾವು ಪರಿಗಣಿಸಬೇಕಾಗುತ್ತೆ. ಹಾಗಂದಾಕ್ಷಣ ಮಹಾಕಾವ್ಯಗಳ ಪ್ರಾಧಾನ್ಯತೆ ಕಡಿಮೆ ಆಯಿತು ಎಂದು ನಾವು ತಿಳಿಬೇಕಿಲ್ಲ. ಮತ್ತೆ ಮಹಾಕಾವ್ಯ ರಚನೆ ಎಂದೋ ಮುಗಿದು ಹೋದ ರಚನೆಯಲ್ಲ, ಅದರ ಪರಂಪರೆ ಇಂದಿಗೂ ಬತ್ತಿ ಹೋಗಿಲ್ಲ. ಒಂದ್ ವೇಳೆ ಮಹಾಕಾವ್ಯಗಳ ರಚನೆಯ ಕಾಲ ಮುಗಿಯುವುದಾದರೆ ಅದಕ್ಕಿಂತ ದೊಡ್ಡ ದುರಂತ ಇನ್ನೊಂದಿಲ್ಲ. ಸಾಹಿತ್ಯಕ್ಕೆ ಇರುವ ಅತ್ಯಂತ ಮಹತ್ತಾದ ಅಭಿವ್ಯಕ್ತಿಯ ಸಾಧ್ಯತೆಯನ್ನೇ ನಾವು ಅಲ್ಲಗಳೆದಂತಾಗುತ್ತದೆ. ಆದ್ರೆ ಮಹಾಕಾವ್ಯಗಳನ್ನ ಬರೆಯುವ ಕವಿಗಳು ಈ ಕಾಲದಲ್ಲೂ ಇದ್ದಾರೆ. ಅಂದ್ರೆ ಮಹಾಕಾವ್ಯವೊಂದನ್ನ ಬರೆಯುವ ಅನಿವಾರ್ಯತೆ ಈಗಿಲ್ಲ ಎಂಬ ಕಾರಣಕ್ಕೆ ಮಹಾಕಾವ್ಯ ರಚನೆಯೇ ಅಸಾಧ್ಯ ಎನ್ನುವುದು ಸರಿಯಲ್ಲ ಎಂಬ GS ಶಿವರುದ್ರಪ್ಪ ಅವರ ಈ ಮಾತುಗಳನ್ನು ಕೂಡ ನಾವಿಲ್ಲಿ ಉಲ್ಲೇಖ ಮಾಡಬೇಕಾಗುತ್ತೆ. ಅಂದ್ರೆ ಭಾವಗೀತೆ ಮೊದಲಾದ ಬಿಡಿ ಬಿಡಿ ಅಭಿವ್ಯಕ್ತಿಗಳೇನಿವೆಯಲ್ಲ, ಅವು ಉಂಟು ಮಾಡೋ ಪರಿಣಾಮಕ್ಕೂ ಮಹಾಕಾವ್ಯ ಉಂಟು ಮಾಡೋ ಪರಿಣಾಮಕ್ಕೂ ಬಹಳ ವ್ಯತ್ಯಾಸ ಇದೆ. ಮಹಾಕಾವ್ಯ ಒಂದು ಕಥೆಯ ಹಂದರದ ಮೇಲೆ ಹಬ್ಬಿದ ವಿವಿಧ ಅನುಭವಗಳ ಒಂದು ಸಮಷ್ಟಿಯಾಗಿ ಇರುತ್ತೆ. ಅಂದ್ರೆ ಮಹಾಕಾವ್ಯದ ರಚನೆ ಅಂದ್ರೆ ಒಂದು ದೊಡ್ಡ ಕಮಾನಿನಂತೆ, ಒಂದು ಆರ್ಚ್ ಇದ್ದಾಗೆ. ಅದ್ರ ಮೂಲಕ ಒಂದು ಕಡೆಗೆ ಭೂತಕಾಲವನ್ನು ನೋಡಿದ್ರೆ ಇನ್ನೊಂದೆಡೆಗೆ ಭವಿಷ್ಯತ್ತನ್ನು ನೋಡ್ಬೋದು. ಇತರ ಸಾಹಿತ್ಯ ಪ್ರಕಾರಗಳಲ್ಲಿ ಸಾಧ್ಯ ಆಗದೆ ಇರತಕ್ಕಂತ ಅನುಭವದ ಹರಹನ್ನ ನಾವು ಮಹಾಕಾವ್ಯಗಳಲ್ಲಿ ಕಾಣಬಹುದು. ಬದುಕಿನ ಚಿರಂತನ ಸಮಸ್ಯೆಗಳಿಗೆ
ಎಲ್ಲ ರೀತಿಯ ಸಂಘರ್ಷಗಳಿಗೆ ಮಹಾಕಾವ್ಯ ಅತ್ಯುತ್ತಮ ಮಾಧ್ಯಮವಾಗಿದೆ. ಅದನ್ನ ನಾವು ಬೇರೆ ಕಾವ್ಯಗಳ ಪ್ರಕಾರಗಳ ಜೊತೆ ಹೋಲಿಕೆ ಮಾಡುವಾಗ ಗಮನಿಸಬೇಕಾದಂಥದ್ದು. ಮಹಾಕಾವ್ಯ ರಚನೆ ಅನ್ನೋದು ಒಂದ್ ದೊಡ್ಡ ಕಮಾನಿನ ತರ ಇದ್ದಾಗ ಅದ್ರ ಮೂಲಕ ನಾವು ಒಂದ್ ಕಡೆ ಭೂತಕಾಲ ನೋಡ್ತೇವೆ, ಇನ್ನೊಂದ್ ಕಡೆ ಭವಿಷ್ಯತ್ತನ್ನು ನೋಡ್ಬೋದು. ಬೇರೆಲ್ಲ ಪ್ರಕಾರಗಳಲ್ಲಿ ಸಾಧ್ಯ ಆಗದೆ ಇರೋ ಒಂದು ಅನುಭವದ ಹಾರವನ್ನ ಈ ಮಹಾಕಾವ್ಯಗಳಲ್ಲಿ ಕಾಣ್ಬೋದು. ಯಾವುದು ಬದುಕಿನ ಚಿರಂತನ ಸಮಸ್ಯೆಗಳು ಅಂತ ನಾವು ಹೇಳ್ತೇವೆ, ಅಥವಾ ಯಾವ ಸಂಘರ್ಷಗಳಿದಾವೆ ಅಂತ ಹೇಳ್ತೇವೆ, ಅವೆಲ್ಲದಕ್ಕೂ ಮಹಾಕಾವ್ಯ ಅತ್ಯಂತ ಸೂಕ್ತ ಮಾಧ್ಯಮ. ಮತ್ತೆ ಅದಕ್ಕಿರುವ ಈ ಕಥೆಯೊಂದರ ಒಂದು ತಡಿಕೆ ಇದೆಯಲ್ಲ, ಹೊದಿಕೆ, ಮತ್ತು ಈ ಕಥೆಗಿರುವ ಜನಪ್ರಿಯತೆ, ಆ ಕಥೆಯ ನಿಮಿತ್ತವಾಗಿ ಅದು ಸಮಸ್ತ ಜೀವನಾನುಭವವನ್ನ ಹೇಳಲಿಕ್ಕೆ ಅಥವಾ ಹೇಳಲು ಮಾಡಿಕೊಳ್ಳುವ ಒಂದು ಅವಕಾಶ ಮಹಾಕಾವ್ಯಕ್ಕಿರೋ ಹಾಗೆ ಬೇರೆ ಪ್ರಕಾರಗಳಿಗಿಲ್ಲ. ಯಾಕಂದ್ರೆ ಅದಕ್ಕೆ ಯಾವುದೋ ಒಂದು ಜನಪ್ರಿಯತೆ ಇದೆ. ಕತೆ ಎಲ್ಲರಿಗೂ ಚಿರಪರಿಚಿತವಾಗಿರೋ ಕತೆ, ಅದನ್ನ ನಿಮಿತ್ತ ಮಾಡಿಕೊಂಡು ನಮ್ಮ ಬದುಕಿನ ಸಮಸ್ತ ಜೀವನಾನುಭವಗಳನ್ನು ಹೇಳುದು. ರಾಮಾಯಣ ಮಹಾಭಾರತದಂತ ಅವೆಲ್ಲ ಒಂದ್ ಕಥೆಯ ತಡಿಕೆ, ಅದು ಒಂದು ಹಂದ್ರ ಇಟ್ಕೊಳ್ಳೋದು, ಎಲ್ಲರಿಗೂ ಗೊತ್ತಿರೋ ಅಂತ ಕಥೆಗಳದು. ಆದ್ರೆ ಆ ಕಥೆಯನ್ನ ನೆಪವಾಗಿ ಇಟ್ಕೊಂಡು ಸಮಸ್ತವಾಗಿರ್ತಕ್ಕಂಥ ಜೀವನಾನುಭವವನ್ನ ಹೇಳಲಿಕ್ಕೆ ಒಂದು ಅವಕಾಶ ಮಾಡ್ಕೊಳ್ಬಹುದು. ಇದು ಬೇರೆ ಪ್ರಕಾರಗಳಲ್ಲಿ ಸಾಧ್ಯ ಇಲ್ಲ ಅಂತ. ಇನ್ನು ಮಹಾಕಾವ್ಯ ಅನೇಕ ರೀತಿಯ ಸ್ತರದ ಜನಕ್ಕೆ ಏಕಕಾಲಕ್ಕೆ ಆಸ್ವಾದವಾಗ್ಬೋದು. ನೀವೆಲ್ಲರೂ ಕೇಳಿದ್ದೀರ ಕುಮಾರವ್ಯಾಸ ಭಾರತದ ಒಂದು ಪದ್ಯ, ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮ ವೇದದ ಸಾರ, ಯೋಗೀಶ್ವರರ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿ ಗುಣ ಇತ್ಯಾದಿ. ಯಾರಿಗೆ ಏನ್ ಬೇಕೋ ಅದನ್ನು ಕೊಡಬಲ್ದು ಅಂತ ಕುಮಾರವ್ಯಾಸ ಏನ್ ಹೇಳಿದಾರಲ್ಲ, ಆ ಮಾತನ್ನ ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ಹಾಗೆ ಮಹಾಕಾವ್ಯಗಳು ಎಲ್ರಿಗೂ ಎಲ್ಲವನ್ನೂ ಕೊಡಬಲ್ಲವು. ಅದಕ್ಕೇನೆ ಇಂದಿಗೂ ಕೂಡ ನಮ್ಮಲ್ಲಿ ಈ ಜನ ಇದ್ರ ಬಗ್ಗೆ ಅಂದ್ರೆ ಗೌರವ ಆಧಾರಗಳನ್ನು ಕಳ್ಕೊಂಡೇ ಇಲ್ಲ ಅನ್ನೋದು. ಅಂದ್ರೆ ರಾಮಾಯಣ ಮಹಾಭಾರತಗಳಂತ ಮಹಾಕಾವ್ಯಗಳು ಜನರ ಬದುಕಿನ ಮೇಲೆ ಮಾಡ್ತಾ ಇರುವ ಪರಿಣಾಮಗಳು ತುಂಬಾ ಅಗಾಧವಾಗಿದೆ. ಕಾಲದಿಂದ ಕಾಲಕ್ಕೆ ಎಲ್ಲ ಭಾಷೆಯ ಕವಿಗಳ ಮೂಲಕ ಅದು ಪುನರ್ಭವಗೊಳ್ತಾ ಬಂದಿದ್ದೇವೆ. ಅಂದ್ರೆ ನಮ್ಮಲ್ಲಿ ಮಹಾಕಾವ್ಯ ಪರಂಪರೆ ಇನ್ನು ಚಿರಂತನವಾಗಿದೆ. ಇನ್ನು ಮಹಾಕಾವ್ಯಗಳು ಎಷ್ಟು ಪ್ರಸ್ತುತ ಅಂತ ವಿಚಾರ ಮಾಡೋದಾದ್ರೆ, ಈಗ ವಾಲ್ಮೀಕಿ ರಾಮಾಯಣದ ಸತ್ವ ಈ ದೇಶದಲ್ಲಿ ಪುನರುಜ್ಜೀವಿತವಾದಂತೆ ಅನೇಕ ಅಂತರಗಳನ್ನ ಸ್ಥಾಪಿಸ್ಕೊಳ್ತಾನೆ ಬಂದಿದೆ. ಅದು ಹೇಗೆಂದ್ರೆ, ಕಾಲದೇಶಗಳ ಅಂತರದಲ್ಲಿ ಸಾಂಸ್ಕೃತಿಕವಾಗಿ ಆಗ್ತಾ ಬಂದ ಬದಲಾವಣೆಗಳನ್ನ ಅದು ಮೈತುಂಬಿಸ್ಕೊಳ್ತಾ, ರಸಭಕ್ತಿ ವಿಚಾರವಂತಿಕೆಗಳ ಬಲದಿಂದ ಮೂಲ ಕೃತಿಗಳಿಗಿಂತ ತುಂಬಾ ದೊಡ್ಡದು, ಮಹಿಮೆಯೂ ಮತ್ತು ಹೆಚ್ಚುತ್ತಿರುವ ಹೊಸ ಹೊಸ ರಚನೆಗಳು ಇವು ಬಂದಿದ್ದಾವೆ. ಇಂಥ ಪ್ರಯತ್ನವನ್ನ ನಾವು ಭಾಸನಿಂದಲೇ ಕಾಣಬಹುದು. ಕ್ರಮೇಣ ಕಾಳಿದಾಸ, ತುಳಸಿ, ಕಂಬ ಇವರಲ್ದೇನೆ ಜೈನ ಧರ್ಮದ ಕಾವ್ಯಗಳಲ್ಲೂ ಕೂಡ ಈ ರಾಮಾಯಣದ ಕತೆ ಬೆಳೀತಾ 20ನೆಯ ಶತಮಾನದಲ್ಲಿ ಬಹಳ ಮುಖ್ಯವಾದದ್ದೇನಿದೆ ಯೂನಿವರ್ಸಾಲಿಟಿ ಎನ್ನುವಂಥದ್ದು, ಮತ್ತು ಹಾಗೆ ಯೂನಿವರ್ಸಾಲಿಟಿ ಅನ್ಬೋದಾದಂತ ಹ್ಯುಮನಿಸಂ ಮತ್ತು ಯಾವುದು ಟ್ರಾಜಿಕ್ ಐಡಿಯಾಲಜಿಗಳನ್ನ ಅರ್ಥ ಮಾಡಿಕೊಂಡು ಅವುಗಳನ್ನ ನಂಬಿಕೊಂಡಂತೆ ಹೊಸ ಹೊಸ ಆಯಾಮಗಳನ್ನ ಒಳಗೊಂಡ ಮಹತ್ವದ ಕೃತಿಗಳು ಕೂಡ ಈ ಕಾಲದಲ್ಲಿ ರೂಪುಗೊಂಡಿವೆ ಅನ್ನುವಂಥದ್ದು. ಇನ್ನು ಇಂಗ್ಲಿಷ್ ಸಾಹಿತ್ಯ, ಅದರ ಪರಿಶೀಲನೆ, ಪರಾಮರ್ಶೆ, ಅವುಗಳ ಆಧಾರದ ಮೇಲೂ ಅಲ್ಲದೆ ಭಾರತೀಯ ಸಂಸ್ಕೃತಿಯ ಪುನರುಜ್ಜೀವನ, ಗಾಂಧಿ ಯುಗ, ಸ್ವಾತಂತ್ರ್ಯ ಮತ್ತು ರಾಮರಾಜ್ಯದ ಪ್ರೇರಣೆ, ಈ ಎಲ್ಲ ಹೊಸ ಹುರುಪನ್ನು ಮೈಗೂಡಿಸಿಕೊಂಡು ಈ ರಚಿತವಾಗಿರ್ತಕ್ಕಂಥ ಶ್ರೀ ರಾಮಾಯಣ ದರ್ಶನ ಕೃತಿಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆವಾಗ ಈ ಮಹಾಕಾವ್ಯಗಳ ಪ್ರಸ್ತುತತೆ ಏನು ನನ್ಮಂದಟ್ಟಾಗುತ್ತೆ. ಏನು ಮೂಲ ವಾಲ್ಮೀಕಿ ಕಥೆಯನ್ನ ಅವರು ಮತ್ತೊಮ್ಮೆ ಇಲ್ಲಿ ಕನ್ನಡದಲ್ಲಿ ಹೇಳೋ ಪ್ರಯತ್ನ ಮಾಡಿಲ್ಲ. ಆ ಕಡೆ ಆಧುನಿಕ ವಿಚಾರಧಾರೆಗಳೆಲ್ಲ ಮೈಗೂಡಿಸಿಕೊಂಡು ಗಾಂಧಿಯ ವಿಚಾರಧಾರೆಗಳು ಇತ್ಯಾದಿ ಒಳಗೊಂಡಂತೆ ಒಂದು ಹೊಸ ಹುರುಪಿನಿಂದ ಮೈದುಂಬಿಸಿಕೊಂಡು ಈ ಕೃತಿ ರಚಿತವಾಗಿದೆ. ಮತ್ತೆ ಯಾವುದೇ ಕೃತಿ ಕಾಲಮಾನ ಮತ್ತು ದೇಶಮಾನದ ಜನರ ಮನೋ ಜಗತ್ತಿಗೆ ಪ್ರಸ್ತುತ ಅನ್ನಿಸ್ಬೇಕಾದ್ರೆ ಆ ಕಾಲದೇಶಗಳ ಅಂತರಾಳದಲ್ಲಿ ಪ್ರವಹಿಸುವಂತಹ ವಿಶಿಷ್ಟ ವಿಚಾರಗಳ ಈ ಜೀವ ರೇಖೆಗಳನ್ನ ಅದು ತನ್ನಲ್ಲಿ ಬಹಳ ಸಹಜವಾಗಿ ಧಾರಣ ಮಾಡ್ಕೊಂಡಿರ್ಬೇಕಾಗುತ್ತೆ. ಕಾವ್ಯ ನಮಗೆ ಮೊದಲು ಈ ಕಾವ್ಯ ಪ್ರಸ್ತುತ ನೋಡೋಣ, ಆಮೇಲೆ ಆ ಪ್ರಕಾರದ ಪ್ರಸ್ತುತತೆ ನಮಗೆ ಸಹಜವಾಗಿ ತಿಳಿಯುತ್ತೆ.
ಒಂದು ಕೃತಿ ನಮಗೆ ಪ್ರಸ್ತುತ ಆಗ್ಬೇಕು ಅಂತಂದ್ರೆ ದೇಶಮಾನ ಮತ್ತು ಜನರ ಮನಸ್ಸಿನಿಗೆ ಪ್ರಸ್ತುತ ಆಗ್ಬೇಕಂದ್ರೆ ಕಾಲ ದೇಶಗಳ ಅಂತರದಲ್ಲಿ ಏನು ಪ್ರವಹಿಸ್ತಾ ಇದ್ದಾವಲ್ಲ ವಿಭಿನ್ನ ವಿಚಾರಧಾರೆಗಳು, ಅವೆಲ್ಲವನ್ನೂ ಕೂಡ ತನ್ನಲ್ಲಿ ಧಾರಣ ಮಾಡಿಕೊಂಡಿರ್ಬೇಕು. ಅಂದ್ರೆ ಪ್ರತಿಯೊಬ್ಬ ಕವಿಯು ಕೂಡ ಅಂದಂದಿನ ಕಾಲ ದೇಶಗಳ ಯಾವುದೋ ಒಂದು ಬಿಂದುವಿನಲ್ಲಿ ಬದುಕಿರೋ ಕಾರಣ ಅವನು ಅಂದಿನ ಶತಮಾನ ಸತ್ವದಿಂದ ಅನಿವಾರ್ಯವಾಗಿ ಬದ್ಧನಾಗಿರ್ತಾನೆ. ಆ ಕಾರಣಕ್ಕೆ ಅವನ ಕೃತಿ ಅವನಿಗಿಂತ ಇಂದಿನ ಶತಮಾನದ ಕೃತಿಗಳಿಗಿಂತ ಮತ್ತು ನಂತರದ ಮುಂದಿನ ಶತಮಾನದ ಕವಿ ಕೃತಿಗಳಿಗಿಂತ ಸಹಜವಾಗಿ ಬೇರೆಯೇ ಆಗಿದೆ. ಅಂದ್ರೆ ಪ್ರತಿಯೊಂದು ಶತಮಾನವು ತನ್ನದೇ ಆದ ಸಮಕಾಲೀನತೆಯನ್ನ ಅಂದಂದಿನ ಕೃತಿಗಳಲ್ಲಿ ಪ್ರಕಟ ಮಾಡ್ತಾ ಬರುತ್ತೆ. ಕಾಲದಿಂದ ಕಾಲಕ್ಕೆ ಅಂದ್ರೆ ಜಗತ್ತಿನ ಜೀವನದಲ್ಲಿ ಆಗಿರ್ತಕ್ಕಂತಹ ಧಾರ್ಮಿಕ, ರಾಜಕೀಯ, ಸಾಮಾಜಿಕ ಬದಲಾವಣೆಗಳಿಂದ ಆಯಾಯ ಕಾಲದ ಒಂದು ವೈಚಾರಿಕ ಕ್ರಾಂತಿ ಒಂದು ಉಂಟಾಗುತ್ತೆ. ಅದರ ಪರಿಣಾಮವಾಗಿ ಏನಾಗುತ್ತೆ, ಹೊಸ ಮೌಲ್ಯಗಳು, ಜೀವನ ದೃಷ್ಟಿಗಳು ಕಾಣಿಸ್ಕೊಳ್ತವೆ. ಅಂದ್ರೆ ಅಂದಂದಿನ ಈ ಸಮಕಾಲೀನತೆಯನ್ನ ಕವಿಯ ಪ್ರಜ್ಞೆ ಗ್ರಹಿಸಿ ಅದಕ್ಕೆ ಅನುಗುಣವಾದ ಅಭಿವ್ಯಕ್ತಿಯನ್ನ ನೀಡ್ತಾರೆ. ಅದೇ ರೀತಿ ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂ ಕೃತಿ ಅದು ರಚಿತವಾದ ಕಾಲ ಇದೆಯಲ್ಲ, ಭಾರತ ಅಷ್ಟೇ ಅಲ್ಲ ಜಾಗತಿಕವಾದ ಹಿನ್ನೆಲೆಯಲ್ಲಿ ಪರಾಮರ್ಶೆ ಮಾಡಿದಾಗ ಆಧ್ಯಾತ್ಮ, ವೈಜ್ಞಾನಿಕ ವಿಚಾರಶೀಲತೆ, ಸರ್ವಾಧಿಕಾರದ ವಿರುದ್ಧದ ಸೆಣಸು ಅಂದ್ರೆ ಹೋರಾಟ, ಅಹಿಂಸೆ, ಸರ್ವೋದಯ, ಶ್ರೀ ಸಾಮಾನ್ಯತೆ ಮತ್ತು ಮಾರಕಾಸ್ತ್ರಗಳ ನಿರ್ಮಾಣ, ಆತ್ಮಾರ್ಪಣಶೀಲತೆ, ಉದಾತ್ತ ಧ್ಯೇಯವಾದಿತ್ವ ಈ ಮೊದಲಾದ ಆ ಯುಗದ ಅತ್ಯಂತ ಸಂಕೀರ್ಣವಾದ ಬೃಹತ್ ಸತ್ವ ತತ್ವಗಳ ಒಂದು ಹೋರಾಟದ ಕಾಲವಾಗಿದೆ. ಹಾಗಾಗಿ ಈ ಯುಗದ ಮುಖ್ಯ ದನಿಗಳನ್ನ ಈ ಕಾವ್ಯ ಧ್ವನಿಪೂರ್ಣವಾಗಿ ಹಿಡಿದಿಟ್ಟಿದೆ. ಹಾಗಾಗಿ ಶ್ರೀ ರಾಮಾಯಣ ದರ್ಶನನ್ನು ಅಂದ್ರೆ ಬರೀ ಒಬ್ಬ ಪ್ರಾಚೀನವಾದ ಒಂದು ಕಾವ್ಯದ ವಸ್ತುವನ್ನ ಇಲ್ಲಿ ಮರುಮಂಡಿಸೋ ಕೆಲಸ ಮಾಡ್ತಾ ಇಲ್ಲ. ನೀವು ಅದನ್ನ ಭಾರತ ಅಷ್ಟೇ ಅಲ್ಲ ಜಾಗತಿಕವಾದ ಸಂದರ್ಭದಲ್ಲಿ ಪರಿಶೀಲನೆ ಮಾಡಿದ್ರು ಸಹ ಅಲ್ಲಿ ಆಧ್ಯಾತ್ಮ ಇದೆ, ವೈಚಾರಿಕತೆ ಇದೆ, ಸರ್ವಾಧಿಕಾರದ ವಿರುದ್ಧದ ಹೋರಾಟದ ಚಿತ್ರಣಗಳಿದಾವೆ, ಅಹಿಂಸೆ ಇದೆ, ಸರ್ವೋದಯ ಇದೆ, ಶ್ರೀಸಾಮಾನ್ಯನಿಗೆ ಗೌರವಿಸುವಂತದ್ದಿದೆ, ಮಾರಕಾಸ್ತ್ರಗಳನ್ನು ಕುರಿತಂತ ಪ್ರತಿಕ್ರಿಯೆಗಳಿದೆ, ಆತ್ಮಾರ್ಪಣಶೀಲತೆಯನ್ನು ತ್ಯಾಗ ಮನೋಭಾವದಂತೆಲ್ಲ ಇದಾವೆ, ಉದಾತ್ತ ಧ್ಯೇಯಗಳು, ಈ ತರದ ತುಂಬಾ ಸಂಕೀರ್ಣವೆನ್ಬಹುದಾಗಿರ್ತಕ್ಕಂಥ ಅನೇಕ ವಿಚಾರಗಳು, ತತ್ವಗಳು ಎಲ್ಲ ಒಂದಕ್ಕೊಂದು ಸೆಣಸಿ ಹೋರಾಟವಾಗುವಂತ ಕಾಲ. ಅದನ್ನ ಈ ಕಾವ್ಯ ಬಹಳ ಧ್ವನಿಪೂರ್ಣವಾಗಿ ಹಿಡಿದಿಟ್ಟಿದೆ. ಅದರಂತೆ ನೀವು ಇನ್ನೊಂದು ಕಾವ್ಯನ ಅಲ್ಲಿ ಉದಾಹರಣೆ ಇಟ್ಕೊಂಡು ನಾವು ಆಧುನಿಕ ಸಂದರ್ಭದಲ್ಲಿ ಮಹಾಕಾವ್ಯಗಳ ಪ್ರಸ್ತುತಿಯನ್ನ ಸ್ವಲ್ಪ ಚರ್ಚೆ ಮಾಡೋದಾದ್ರೆ ಭಾರತ ಸಿಂಧು ರಶ್ಮಿ ಕಾವ್ಯವನ್ನ ನಾವು ಗಮನಿಸ್ಬೇಕು. ಇದು 12 ಕಾಂಡಗಳಲ್ಲಿ 2 ಸಂಪುಟಗಳಲ್ಲಿ 24,000 ಸಾಲುಗಳಲ್ಲಿ ರಚಿತವಾದ ಒಂದು ಬೃಹತ್ ಕೃತಿ. ಈ ಭಾರತ ಸಿಂಧು ರಶ್ಮಿಯ ಕಥಾವಸ್ತು ತುಂಬಾ ಸಂಕೀರ್ಣ. ಒಂದು ಅರ್ಥದಲ್ಲಿ ವಿಶ್ವಾಮಿತ್ರನ ಆದದ್ದೇ ಈ ಕಾವ್ಯದ ವಸ್ತು. ಆದ್ರೆ ಈ ವಿಶ್ವರಥನ ರೂಪಾಂತರ ಪ್ರಕ್ರಿಯೆ ಇದೆಯಲ್ಲ, ಇದು ಮನುಕುಲದ ರೂಪಾಂತರ ಪ್ರಕ್ರಿಯೆಯೇ ಆಗಿ ಪರಿಣಮಿಸುವಂತ ಒಂದು ಮಹತ್ವದ ವಿಚಾರವನ್ನ ನಾವು ಇಲ್ಲಿ ಕಾಣಬಹುದು. ಮತ್ತೆ ಭಾರತ ಸಿಂಧು ರಶ್ಮಿ ಅದು ಮಹಾಭಾರತದ ಕಥೆ ಅಲ್ಲ, ಅದು ಭಾರತದ ಕಥೆ. ಅಂದ್ರೆ ಒಂದು ಜನಾಂಗದ ಒಂದು ಸಂಸ್ಕೃತಿಯ ಪುನರ್ ನಿರ್ಮಾಣದ ಈ ಕೃತಿ ಬಹುಶಃ ಬೇರೆ ಯಾವ ಕಾವ್ಯದಲ್ಲೂ ನಮ್ಮ ದೇಶ ಭೌಗೋಳಿಕವಾಗಿ ಸಾಂಸ್ಕೃತಿಕವಾಗಿ ರೂಪುಗೊಂಡ ಕತೆ ಬಂದಿಲ್ಲ. ಅಂದ್ರೆ ಮಾನವ ಸಂಸ್ಕೃತಿ ನಾಗರಿಕತೆಗಳು ಒಂದನ್ನೊಂದು ಸಂಧಿಸಿ ಹೇಗೆ ಒಟ್ಟು ಮಾನವತೆ ಇಂದಿನ ಸಂಘಟನೆಯತ್ತ ಸಾಗಿದೆ, ಮುಂದೆ ಪ್ರಜ್ಞಾಯುತವಾಗಿ ಸುಸಂಸ್ಕೃತವಾಗಿ ಸಾಗಬಲ್ಲದು ಎಂಬುದರ ಚಿತ್ರಣವನ್ನ ಈ ಕಾವ್ಯದಲ್ಲಿ ಪ್ರಧಾನವಾಗಿ ಕಟ್ಟಿಕೊಡಲಾಗಿದೆ. ಒಟ್ಟಿನಲ್ಲಿ ಭಾರತ ಸಿಂಧು ರಶ್ಮಿಯ ಕಥಾವಸ್ತು ಮಾನವ ಬದುಕಿನ ಚಿತ್ರಣ ದೃಷ್ಟಿಯಿಂದ ಸಮಗ್ರವಾಗಿ ಮನುಷ್ಯನ ಬದುಕು ಈ ಭೂಮಿಯ ಮೇಲೆ ಆರಂಭಗೊಂಡು ದೈವೀಮುಖವಾಗಿ ಅರಳಿರುವಂತಹ ಸಮಸ್ತ ವಿವರಗಳು ಈ ಕಾವ್ಯದಲ್ಲಿ ಸಿಗ್ತವೆ. ವಿಕ್ರು ಗೋಕಾಕ್ ಅವರೇ ಸ್ವತಃ ಈ ಮಹಾಕಾವ್ಯ ಕುರಿತ ಧೋರಣೆಗಳನ್ನ ಅವ್ರು ಹೇಳ್ತಾರೆ. ಅಂದ್ರೆ ಆಧುನಿಕ ಮಹಾಕಾವ್ಯದಲ್ಲಿ ಮಾರ್ಗ ಅಲ್ಲ ದೇಸಿ ಇರಬೇಕು ಅಂತ, ಇತಿಹಾಸ ಪ್ರಸಿದ್ಧ ಚರಿತ್ರೆ ಎಲ್ಲ ಆತ್ಮಚರಿತ್ರೆ ಇರಬೇಕು ಅಂತ, ನಾಟಕ ನಿರ್ಮಾಣ ರೀತಿಯಲ್ಲ ಭಾವಗೀತ ಆಸ್ವಾದವಿರಬೇಕು ಅಂತ. ನೀವು ಗಮನಿಸಿ ಅವರು ಮಹಾಕಾವ್ಯಗಳ ಧೋರಣೆಯನ್ನು ಕುರಿತು ಹೇಳುವಾಗ ಮಾರ್ಗ ದೇಸಿ ಈಗಾಗಲೇ ಸಾಕಷ್ಟು ಚರ್ಚೆ ಮಾಡಿದ್ದೀರಾ.
ಮಾರ್ಗ ಅಲ್ಲ, ದೇಸಿ ಇರ್ಬೇಕಲ್ಲಿ. ಇತಿಹಾಸ ಪ್ರಸಿದ್ಧ ಚರಿತ್ರೆ ಅಲ್ಲ, ಅದು ಆತ್ಮಚರಿತ್ರೆ ಆಗಿರ್ಬೇಕು. ನಾಟಕ ಅಲ್ಲ, ಅದು ಭಾವಗೀತಾತ್ಮಕ ಒಂದು ರೂಪವನ್ನು ಧರಿಸಿರ್ಬೇಕು ಅಂತ ಹೇಳ್ತಾ ಅವ್ರೆ ಈ ಮಹಾಕಾವ್ಯ ಸಾಧಿಸಬೇಕಾಗಿರ್ತಕ್ಕಂತಹ ಕಾರ್ಯವನ್ನ ಕುರಿತು ಕೂಡ ಅವರು ಹೀಗೆ ಹೇಳ್ತಾರೆ. ಒಂದು ತನ್ನ ಜೀವಿತದ, ತನ್ನ ಯುಗದ ಜೀವಿತದ ಸಾರದ ಪ್ರತಿಬಿಂಬ ದರ್ಶನ ಆಗ್ಬೇಕು. ಮತ್ತೆ ಇಂಥ ಪ್ರತಿಬಿಂಬ ದರ್ಶನಗಳನ್ನ ಒಳಪಡಿಸುವ ಸಾಮರ್ಥ್ಯ, ಅರ್ಥಪೂರ್ಣತೆಗಳಿದ್ದ ಒಂದು ವಸ್ತು ಇಲ್ಲವೇ ಕಥಾನಕವನ್ನ ಅದು ಪೋಷಣೆ ಮಾಡಬೇಕು. ಬಹಳ ಸ್ಪಷ್ಟವಾಗಿ ಹೇಳ್ತಾರ ಅವ್ರು. ಮಹಾಕಾವ್ಯ ಅಂದ್ರೆ ಏನು, ಮತ್ತೆ ಅದರದ ಕಾರ್ಯ ಏನು, ಅದರದ್ದು ದರ್ಶನ ಏನಾಗ್ಬೇಕು ಅಂತಂದ್ರೆ ಇಡೀ ಯುಗದ ಜೀವಿತದ ಸಾರವನ್ನ ಪ್ರತಿಬಿಂಬಿಸಬೇಕು ಮತ್ತು ಅದರ ದರ್ಶನವಾಗ್ಬೇಕು. ಈ ದರ್ಶನವನ್ನ ಒಳಪಡಿಸ್ಲಿಕ್ಕೆ ಒಂದು ಅರ್ಥಪೂರ್ಣವಾದಂತಹ ಒಂದು ವಸ್ತು ಅಥವಾ ಕಥಾನಕವನ್ನ ಈ ಮಹಾಕಾವ್ಯ ಪೋಷಣೆ ಮಾಡಬೇಕು. ಮತ್ತು ತನ್ನ ಯುಗದ ಜೀವನದ ಹಿರಿಮೆಯನ್ನ ರೂಪಿಸುವ ವ್ಯಕ್ತಿಗಳನ್ನ ನಿರ್ಮಿಸಬೇಕು. ಅಂದ್ರೆ ಇಡೀ ಯುಗಮಾನದ ಹಿರಿಮೆಯನ್ನೆಲ್ಲ ಪ್ರತಿಬಿಂಬಿಸುವ ಒಂದು ವ್ಯಕ್ತಿತ್ವವನ್ನ ಚಿತ್ರಿಸ್ಬೇಕು. ಇವರು ವಿಶ್ವರಥನ ಮೂಲಕ ವಿಶ್ವಾಮಿತ್ರನ್ ಕಾಣ್ತಾರೆ, ಕುವೆಂಪು ಅವರು ಶ್ರೀರಾಮನ್ ಅಂತ ವ್ಯಕ್ತಿತ್ವವನ್ನು ಚಿತ್ರಿಸ್ತಾರೆ. ಆ ವ್ಯಕ್ತಿತ್ವವನ್ನ ಸ್ಮರಣೀಯವಾಗುವಂತೆ ಚಿತ್ರಿಸಿ ಪೋಷಣೆ ಮಾಡ್ಬೇಕು. ಮತ್ತೊಂದು ಹೇಳ್ತಾರ ಅವರು, ಭಾವಗೀತದ ಲಾಲಿತ್ಯ, ದೃಶ್ಯಕಾವ್ಯದ ಸೊಬಗು, ವಿಡಂಬನ, ವಿನೋದ, ತತ್ವ ನಿರೂಪಣ ಇವನ್ನೆಲ್ಲ ಯಥಾಯೋಗ್ಯವಾಗಿ ಅರಗಿಸಿಕೊಂಡು ತನ್ನ ಕಾಂತಿಯನ್ನ ಹೆಚ್ಚಿಸಿಕೊಳ್ಳೋದು. ಇದೊಂದು ಮಹಾಕಾವ್ಯ ಆಗ್ಬೇಕು ಅಂದ್ರೆ ಇಷ್ಟೆಲ್ಲ ಕಾರ್ಯಗಳನ್ನ ಅದು ನಿರ್ವಹಿಸ್ಬೇಕು ಅಂತ. ಬಹಳ ಮುಖ್ಯವಾದ ಒಂದು ಸಂಗತಿ ಏನಂದ್ರೆ, ವಿಕ್ರು ಗೋಕಾಕ್ರೆ ಸಮರಸವೇ ಜೀವನ ಎಂಬ ಒಂದು ಬೃಹತ್ ಕಾದಂಬರಿಯನ್ನ ರಚಿಸಿದ್ರು ಕೂಡ ಅವರಿಗೆ ಮಹಾಕಾವ್ಯವನ್ನ ರಚಿಸಿದ ತೃಪ್ತಿ ಆಗ್ಲಿಲ್ಲಂತೆ. ಅಂದ್ರೆ ಗದ್ಯ ಪ್ರಕಾರವಾದ ಕಾದಂಬರಿ ಈ ಮಹಾಕಾವ್ಯ ರೂಪದ ಎಲ್ಲ ಸಾಧ್ಯತೆಗಳನ್ನ ಹೊಂದಬಲ್ಲ ಪ್ರಕಾರ, ಅದು ದಿಟ. ಅಂದ್ರೆ ಆದ್ರೂ ಅವ್ರಿಗೆ ಎಲ್ಲೋ ಒಂದು ಕಡೆ ಮಹಾಕಾವ್ಯವನ್ನ ನಾವು ಬರಿಬೇಕು ಅನ್ನುವಂತಹ ಒಂದು ಹಂಬಲ, ಅಪೇಕ್ಷೆಗಳು ಇತ್ತು. ಅದು ಈ ಕಾದಂಬರಿಗಳಿಂದ ಈಡೇರ್ತಿಲ್ಲ ಅಂತ ಅವರು ಮತ್ತೆ ಕೊನೆಗೆ ತಮ್ಮ ಮಹಾಕಾವ್ಯ ಕೈ ಹಾಕ್ತಾರೆ. ಕುವೆಂಪು ಕೂಡ ಅಷ್ಟೇನೆ. ಅವರು ಈ ಶ್ರೀ ರಾಮಾಯಣ ದರ್ಶನ ಕಾವ್ಯ ಬರೆಯೋದಕ್ಕೂ ಮುನ್ನ ಕಾನೂರು ಹೆಗ್ಗಡತಿ ಮಹಾಕಾದಂಬರಿಯನ್ನ ರಚಿಸಿದ್ರು. ಮೊದಲದು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಅಂತಿತ್ತು, ಆಮೇಲೆ ಅವರು ಕಾನೂರು ಹೆಗ್ಗಡತಿ ಅಂತ ಅದನ್ನು ಬದಲಿಸಿದ್ರಲ್ಲ. ಆ ಮಹಾಕಾದಂಬರಿಯನ್ನು ರಚಿಸಿದ್ರು. ಆನಂತರ ಅವರು ಶ್ರೀರಾಮಾಯಣ ದರ್ಶನ ಮಹಾಕಾವ್ಯ ಬರೆದದ್ದು. ವಿಶೇಷ ಅಂದ್ರೆ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯವನ್ನ ಬರೆಯುವ ಅವಧಿಯಲ್ಲಿನೇ ಅವರು ಇನ್ನೊಂದು ಕಾದಂಬರಿಯನ್ನು ಆರಂಭ ಮಾಡಿದ್ರು. ಅಂದ್ರೆ ಅದರ ಕೆಲವು ಅಧ್ಯಾಯಗಳನ್ನು ಕೂಡ ಅವರು ಬರಿತಾ ಇದ್ರು ಅವರು. ಅಂದ್ರೆ ಮಹಾಕಾವ್ಯವನ್ನ ರಚಿಸುವ ಮುನ್ನವೇ ಅವರು ಒಂದು ಕಾದಂಬರಿ ಬರೆದಿದ್ರು. ಮತ್ತೆ ಮಹಾಕಾವ್ಯವನ್ನ ಬರಿತಾ ಇರುವಾಗ್ಲೇ ಮತ್ತೊಂದು ಕಾದಂಬರಿಯ ಕೆಲವು ಅಧ್ಯಾಯಗಳು ಸೃಷ್ಟಿಯಾಗಿತ್ತು. ಮಹಾಕಾವ್ಯವನ್ನ ಪೂರ್ಣ ಮಾಡಿದ ನಂತರ ಇನ್ನೊಂದು ಮಹಾಕಾದಂಬರಿ ರಚನೆಯನ್ನ ಅವರು ಕೈಗೆತ್ಕೊಳ್ತಾರೆ ಅಥವಾ ಪೂರ್ಣ ಮಾಡ್ತಾರೆ. ಅಂದ್ರೆ ಇದರಿಂದ ನಮಗೆ ಕೆಲವು ಸ್ವಾರಸ್ಯಕರವಾದ ಅಂಶಗಳು ಏನ್ ದೊರೀತವೆ ಅಂದ್ರೆ, ಕಾದಂಬರಿಯ ಸಾಧ್ಯತೆಗಳೇ ಬೇರೆ, ಮಹಾಕಾವ್ಯದ ಸಾಧ್ಯತೆಗಳೇ ಬೇರೆ. ಒಂದರ ಸ್ಥಾನವನ್ನ ಮತ್ತೊಂದು ತುಂಬಲಾರ. ಆದ್ರಿಂದ ಈ ಎಲ್ಲ ವಿಚಾರಗಳ ಹಿನ್ನೆಲೆಯಲ್ಲಿ ಮತ್ತು ಆಧುನಿಕ ಕಾಲದಲ್ಲಿ ಪ್ರಕಟಗೊಂಡಿರುವಂತಹ ಮಹಾಕಾವ್ಯಗಳನ್ನ ಅನುಲಕ್ಷಿಸಿ ನಾವು ಮಹಾಕಾವ್ಯಗಳು ಪ್ರಸ್ತುತ ಎಂದು ಬಹಳ ಸ್ಪಷ್ಟವಾಗಿ ಹೇಳಬಹುದು. ವಿದ್ಯಾರ್ಥಿಗಳೇ, ಈ ಒಂದು ಭಾಗಕ್ಕೆ ಸಂಬಂಧಪಟ್ಟಂತ 2 ಪ್ರಶ್ನೆಗಳನ್ನ ಇಲ್ಲಿ ನೀಡಲಾಗಿದೆ. ಅವುಗಳಿಗೆ ನೀವು ಉತ್ತರಗಳನ್ನ ಬರೆದಿಟ್ಟುಕೊಳ್ಳಿ. ಒಂದು, ಆಧುನಿಕ ಸಾಹಿತ್ಯ ಸಂದರ್ಭದಲ್ಲಿ ಮಹಾಕಾವ್ಯಗಳ ಪ್ರಸ್ತುತತೆಯನ್ನು ಕುರಿತು ಚರ್ಚಿಸಿ. ಈ ಮಹಾಕಾವ್ಯಗಳ ಪ್ರಸ್ತುತತೆ ಏನು ಅನ್ನೋದನ್ನ ನೀವು ಚರ್ಚೆ ಮಾಡಿ. 2, ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯ ಏನಿದೆಯಲ್ಲ, ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯದ ಹಿನ್ನೆಲೆಯಲ್ಲಿ ಮಹಾಕಾವ್ಯಗಳ ಪ್ರಸ್ತುತತೆಯನ್ನು ಪರಾಮರ್ಶಿಸಿ. ಅಂದ್ರೆ ನಿಮಗೆ ನಿಗದಿಪಡಿಸಿರುವಂತಹ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯ ಇದೆ, ಶ್ರೀ ಸಂಪುಟ ಭಾಗವನ್ನು ಇಟ್ಕೊಂಡು ನೀವು ಮಹಾಕಾವ್ಯಗಳು ಹೇಗೆ ಪ್ರಸ್ತುತ, ಯಾವ್ಯಾವ ಕಾರಣಕ್ಕೆ ಅವು ಮತ್ತೆ ನಮಗೆ ಅಗತ್ಯ ಇವೆ ಅನ್ನೋದನ್ನ ತಾವು ಅಲ್ಲಿ ಚರ್ಚಿಸಬೇಕು. ಇದಕ್ಕೆ ಪರಾಮರ್ಶನ ಕೃತಿಗಳಂತ ನೀಡಿದೆ. ಮಹಾಕಾವ್ಯ ಸ್ವರೂಪ GS ಶಿವರುದ್ರಪ್ಪ ಅವರು. ಹೊಸಗನ್ನಡ ಸಾಹಿತ್ಯದಲ್ಲಿ ಮಹಾಕಾವ್ಯ ಪರಂಪರೆ, ಇದು GS ಶಿವರುದ್ರಪ್ಪ ಅವರು ಸಂಪಾದನೆ ಮಾಡಿರುವ ಕೃತಿ.
ಮತ್ತೊಂದು ಕೃತಿ ಶ್ರೀ ರಾಮಾಯಣ ದರ್ಶನಂ, ಒಂದು ವಿಮರ್ಶಾತ್ಮಕ ಅಧ್ಯಯನ, ಡಾಕ್ಟರ್ HTL ಕಪ್ಪಗೌಡ ಅವರು. ನಂತರ ಭಾರತ ಸಿಂಧು ರಶ್ಮಿ, ಒಂದು ಅಧ್ಯಯನ, ಡಾಕ್ಟರ್ ಶೈಲಜಾ ಕೊಪ್ಪರ್ ಅವರು. ಇಷ್ಟು ಕೃತಿಗಳನ್ನ ತಾವು ಪರಾಮರ್ಶ ಮಾಡುವ ಮೂಲಕ ನೀವು ಈ ಪ್ರಶ್ನೆಗಳಿಗೆ ಉತ್ತರಗಳನ್ನ ಸಿದ್ಧ ಮಾಡಿಕೊಳ್ಳಿ. ಧನ್ಯವಾದಗಳು.